ಭಾರತ ಸರ್ಕಾರ ಒಂದು ಪ್ರಮುಖ ನಿರ್ಧಾರವನ್ನ ಕೈಗೊಂಡಿದೆ. ಅದುವೇ ಪಾಕಿಸ್ತಾನಿಯರೇ ಭಾರತ ಬಿಟ್ಟು ತೊಲಗಿ. ದೇಶ ಬಿಡೋದಕ್ಕೆ ನಿಮಗೆ 48 ಗಂಟೆಗಳು ಮಾತ್ರ ಡೆಡ್ಲೈನ್ ಅನ್ನ ಕೊಡಲಾಗಿದೆ. ಉಗ್ರರ ದಾಳಿ ಬೆನ್ನಲ್ಲೇ ಭಾರತದಿಂದ ಬಿಗ್ ವಾರ್ನಿಂಗ್ ಈಗ ಹೋಗಿದೆ. ಕೇವಲ 48 ಗಂಟೆಗಳು ಮಾತ್ರ. ಪಾಕಿಸ್ತಾನಿಯರೇ ಹೋಗ್ತಾನೆ ಇರಬೇಕೀಗ, ಸುಮ್ಮನೆ ಇರಂಗಿಲ್ಲ. ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧವನ್ನ ಸಾರಿದೆ ಭಾರತ. ಸುಮ್ಮನಿರಂಗಿಲ್ಲ, ಹೋಗ್ತಾನೆ ಇರಬೇಕು. ಈ ದಾಳಿಯ ನಂತರ ಭಾರತ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪಾಕಿಸ್ತಾನಿ ಜೊತೆ ಇರುವಂತ ಎಲ್ಲ ಸಂಬಂಧಗಳು ಕೂಡ ಕಟ್ ಆಗಿದೆ. ತಕ್ಷಣದಿಂದಲೇ ಅಟಾರಿ ವಾಘಾ ಗಡಿ ಬಂದ್ ಮಾಡಲಾಗಿದೆ. ಭಾರತದಲ್ಲಿರುವಂತ ಪಾಕಿಗಳು ದೇಶವನ್ನ ಬಿಡುವಂತೆ ಆದೇಶವನ್ನ ಮಾಡಲಾಗಿದೆ. ಪಾಕ್ನಲ್ಲಿರುವಂತ ಭಾರತೀಯರು ವಾಪಸ್ ಆಗುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿರುವಂತ ಪಾಕಿಗಳಿದ್ದಾರಲ್ಲ, ಇವರೆಲ್ಲರ ವೀಸಾವನ್ನ ಕೂಡ ಈಗ ರದ್ದು ಮಾಡಲಾಗಿದೆ. ಪಾಕಿಸ್ತಾನದ ವಿರುದ್ಧ ಭಾರತ ಈಗ ರಾಜತಾಂತ್ರಿಕ ವಾರನ ಶುರು ಮಾಡಿದೆ. ಈ ಉಗ್ರರ ದಾಳಿಯ ಬೆನ್ನಲ್ಲೇ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಆಗಿತ್ತು. ಈ ಮೀಟಿಂಗ್ ನಂತರ ಬಹಳ ಪ್ರಮುಖವಾಗಿ ಈಗ 48 ಗಂಟೆಗಳ ಕಾಲಾವಕಾಶವನ್ನ ನೀಡಲಾಗಿದೆ. ಪಾಕಿಸ್ತಾನದವರೇ ಭಾರತವನ್ನ ಬಿಟ್ಟು ತೊಲಗಿ. ಇನ್ನು ಯಾರ್ಯಾರು ಪಾಕಿಸ್ತಾನದಲ್ಲಿದ್ದಾರೆ ಭಾರತದವರು, ಇವರು ವಾಪಸ್ ಬರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇದರ ಜೊತೆಯಲ್ಲಿ ತಕ್ಷಣವೇ ವಾಘಾ ಬಾರ್ಡರ್ ಇರಬಹುದು, ಎಲ್ಲಾ ಬಾರ್ಡರ್ಗಳನ್ನ ಬಂದ್ ಮಾಡುವಂತ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನ ಹೈಕಮಿಷನ್ ಏನಿದೆಯಲ್ಲ, ಇದು ಕೂಡ ಬಂದ್, ಯಾರು ಬರಂಗಿಲ್ಲ. ಈ ಮೂಲಕ ಪಾಕಿಸ್ತಾನದ ಜೊತೆಗಿರುವಂತ ಸಂಬಂಧಗಳಿಗೆ ಈಗ ಕೇಂದ್ರ ಸರ್ಕಾರ ಎಳ್ಳು ನೀರನ್ನ ಬಿಟ್ಟಿದೆ. ರಾಜತಾಂತ್ರಿಕ ಯುದ್ಧವನ್ನ ಸಾರಿದೆ. ಇದು ನೋಡಿ ವಾರಂದ್ರೆ ವಾಘಾ ಮತ್ತು ಅಟ್ಟಾರಿ ಏನು ಬಾರ್ಡರ್ಗಳಿದೆಯಲ್ಲ, ಆಚೆ ಹೋಗಂಗಿಲ್ಲ, ಈಚೆ ಬರಂಗಿಲ್ಲ, ಸಂಬಂಧಗಳೇ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರ ಜೊತೆ ವಾರ್ನಿಂಗ್ ಸಂದೇಶವನ್ನ ಭಾರತ ಕಳಿಸಿದೆ. ಈಗ ಕೇವಲ 48 ಗಂಟೆಗಳ ಡೆಡ್ಲೈನ್ ಇದೆ. ವಾಪಸ್ ಹೋಗ್ಲೇಬೇಕು, ಭಾರತ ಬಿಟ್ಟು ತೊಲಗಬೇಕೆನ್ನೋದು. ಜೊತೆಯಲ್ಲಿ ಜಲ ಬಾಂಬ್ ಕೂಡ ಸ್ಫೋಟಿಸಿದ್ದಾರೆ. ಸಿಂಧು ನದಿ ಏನು ಒಪ್ಪಂದ ಇತ್ತಲ್ಲ, ಇಂಡಸ್ ರಿವರ್ ವಾಟರ್ ಟ್ರೀಟಿ, ಈ ಟ್ರೀಟಿಯನ್ನ ಬಂದ್ ಮಾಡಲಾಗಿದೆ. ಜಲ ಸಂಕಷ್ಟ ಕೂಡ ಪಾಕಿಸ್ತಾನಕ್ಕೆ ಒದಗುವಂತ ಎಲ್ಲ ಲಕ್ಷಣಗಳು ಈ ಮೂಲಕ ಆಗಿದೆ. ಈಗ ಪಾಕಿಸ್ತಾನ ಹೈಕಮಿಷನ್ ಅಧಿಕಾರಿಗಳಿಗೂ ಕೂಡ ಸೂಚನೆ ಹೋಗಿದೆ. ಈ ನಿಟ್ಟಿನಲ್ಲಿ ತಕ್ಷಣವೇ ಬಾರ್ಡರ್ಗಳು ಬಂದಾಗತ್ತೆ. ಜೊತೆಯಲ್ಲಿ ದೇಶವನ್ನ ಬಿಟ್ಟು ಹೋಗೋದಕ್ಕೆ 48 ಗಂಟೆಗಳ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ, ಕಾಲಾವಕಾಶವನ್ನ ಕೊಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಿದೇಶಾಂಗ ಸಚಿವರು, ಕೇಂದ್ರ ಗೃಹ ಸಚಿವರು, ರಕ್ಷಣಾ ಸಚಿವರ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಮೀಟಿಂಗ್ ಆಗಿತ್ತು. ಇನ್ನು ಪಾಕಿಸ್ತಾನದ ವಿರುದ್ಧ ಭಾರತದಿಂದ ಜಲ ಬಾಂಬ್ ಸ್ಫೋಟ ಆಗಿದೆ. ಸಿಂಧು ನದಿ ಒಪ್ಪಂದವನ್ನ ರದ್ದುಗೊಳಿಸಿದೆ ಭಾರತ. ಇನ್ನು ಮುಂದೆ ಸಿಂಧು ನದಿ ನೀರಿಲ್ಲದೆ ಪಾಕಿಸ್ತಾನದವರು ಪರದಾಡಬೇಕು. ಸಿಂಧು ನದಿಯನ್ನ ನಂಬಿಕೊಂಡು ಪಾಕಿಸ್ತಾನ ಇತ್ತು. ಉಗ್ರರ ಎಜ್ಜು ಬಿಟ್ರಲ್ಲ, ಹಾಗಾಗಿ ಈಗ ಸಂಕಷ್ಟಕ್ಕೆ ಒಳಗಾಗ್ತಿದ್ದಾರೆ. ನೀರಿಲ್ಲದೆ ಬಾಯಾರಿಕೆ ಶುರು. ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಭಾರತದ ಏನು ಹೊಡೆತ ಕೊಟ್ರಲ್ಲ, ಹಾಗಾಗಿ ಮುಯಿಗೆ ಮುಯಿ, ತಂತ್ರಕ್ಕೆ ತಿರುಮಂತ್ರ, ಇದು ರಣ ಬೇಟೆಯನ್ನ ಆಡ್ತಿದೆ ಭಾರತ. 1960ರಲ್ಲಿ ಸಿಂಧು ನದಿ ಟ್ರೀಟಿ ಆಗಿತ್ತು, ಒಪ್ಪಂದ ಆಗಿತ್ತು. ಸಿಂಧು ನದಿ ಬಹಳ ಜೀವನಾಡಿಯದು ಪಾಕಿಸ್ತಾನಕ್ಕೆ. ಭಾರತದಿಂದ ಸಾಗಿ ಅದು ನಂತರ ಪಾಕಿಸ್ತಾನಕ್ಕೆ ಸೇರುತ್ತೆ. ಈ ಸಿಂಧು ನದಿ ಜೀವನಾಡಿಯಾಗಿತ್ತು. ಅಂದ್ರೆ ಆ ಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ಪಾಕಿಸ್ತಾನದ ರೈತರಿಗೆ ಇದು ಒಂದು ರೀತಿ ಜೀವ. ಅಲ್ಲಿನ ಕೃಷಿ ಚಟುವಟಿಕೆಗಳಿಗೆ ಈ ನೀರೇ ಬಹಳ ಪ್ರಮುಖ ಆಗಿತ್ತು. ಆದರೆ ಇನ್ನು ಮುಂದೆ ಏನು ಒಪ್ಪಂದ ಆಗಿತ್ತಲ್ಲ, ಅದರ ಉಪನದಿಗಳು ಸೇರಿದಂತೆ ನೀರು ಹೋಗಲ್ಲ.
ತಕ್ಷಣವೇ ಇಂಥದ್ದೊಂದು ಒಪ್ಪಂದವನ್ನ ರದ್ದು ಮಾಡಿದೆ ಭಾರತ. ಯಾಕಂದ್ರೆ ಸಣ್ಣ ಪುಟ್ಟ ವಿಚಾರ ಏನು, ಭಾರತದ ಭದ್ರತೆಗೆ ಈ ರೀತಿಯಾಗಿ ಕುತ್ತು ತಂದಿದ್ದಾರೆ. ಭಾರತದ ಒಳಗೆ ಬಂದು ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಇನ್ನು ಸುಮ್ಮನಿರ್ಬೇಕಾ? ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯಾಗ್ತಿದ್ದಂತೆ ಬಹಳ ಪ್ರಮುಖ ರಾಜತಾಂತ್ರಿಕ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಬಹಳ ಸ್ಪಷ್ಟವಾಗಿ. ನಮ್ಮ ಜಮ್ಮು ಕಾಶ್ಮೀರ ಏನಿದೆಯಲ್ಲ, ಇಲ್ಲಿಂದ ಹಾದು ಹೋಗುತ್ತೆ. ಇದು ಬಹಳ ಪ್ರಮುಖವಾಗಿ ಲಡಾಖಿಂದ ಆ ನದಿ ಉಗಮ ಆಗಿ ಹಿಮಾಲಯದಿಂದ ಸಾಗಿ ಅದು ಪಾಕಿಸ್ತಾನವನ್ನ ಸೇರುತ್ತೆ. ಅದು ಪಾಕಿಸ್ತಾನಕ್ಕೆ ಅತಿ ಹೆಚ್ಚು ಹರಿದು ಹೋಗುತ್ತೆ. ಅಲ್ಲಿಂದ ಅರಬ್ಬಿ ಸಮುದ್ರವನ್ನ ಸೇರುವಂತದ್ದು. ಈ ಪಾಕಿಸ್ತಾನಕ್ಕೆ ಸಿಂಧು ನದಿ ಮತ್ತು ಅದರ ಉಪನದಿಗಳು ಯಾವ್ಯಾವ ಇವೆ, ಇವೆಲ್ಲವೂ ಕೂಡ ಜೀವಜಲ. ಅಲ್ಲಿನ ಎಲ್ಲಾ ಚಟುವಟಿಕೆಗಳು, ರೈತರಿಗೆ ಕೃಷಿ ಮಾಡೋದಾಗ್ಲಿ, ಕುಡಿಯುವ ನೀರಿಗಾಗ್ಲಿ, ಜೊತೆಯಲ್ಲಿ ಎಲ್ಲಾ ರೀತಿಯಾದಂತಹ ಕಮರ್ಷಿಯಲ್ ಆಕ್ಟಿವಿಟೀಸ್ ಗಳಿಗೂ ಕೂಡ ಸಿಂಧು ನದಿ ಅಲ್ಲಿಗೆ ಬಹಳ ಪ್ರಮುಖ. ಆದ್ರೆ 1960ರಲ್ಲಿ ಪಾಕಿಸ್ತಾನ ಮತ್ತು ಭಾರತ ನಡುವೆ ಅದೆಷ್ಟೇ ಯುದ್ಧಗಳು, ಅದೆಷ್ಟೇ ಸಂಘರ್ಷಗಳಿದ್ರೂ ಕೂಡ ಭಾರತ ಹಿಂದೆಂದೂ ಕೂಡ ಈ ನಿರ್ಧಾರ ಕೈಗೊಂಡಿಲ್ಲ. ನೀರಿನ ವಿಚಾರದಲ್ಲ, ಅಂದ್ರೆ ಬಹಳ ಹ್ಯುಮ್ಯಾನಿಟಿ ಗ್ರೌಂಡ್ ಅಲ್ಲಿ ಭಾರತ ಯಾವಾಗ್ಲೂ ಕೂಡ ಯೋಚನೆ ಮಾಡುತ್ತೆ. ಆದ್ರೆ ಈಗ ಮಹತ್ವದ ಆದೇಶವನ್ನ ಕೈಗೊಂಡಿರುವಂತದ್ದು ಈ ಒಂದು ಒಪ್ಪಂದ ಏನ್ ಮಾಡಿದೆಯಲ್ಲ, ನೀರಿನ ಹಂಚಿಕೆ ವಿಚಾರವಾಗಿ ಅದನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುವುದಕ್ಕೆ ಇಂಡಿಯಾ ರೆಡಿಯಾಗಿದೆ. ದೆಹಲಿಯಲ್ಲಿ ನಾಳೆ ಕೇಂದ್ರ ಸರ್ಕಾರದ ಮಹತ್ವದ ಸಭೆ ನಡೆಯುತ್ತೆ. ಎಲ್ಲಾ ಸೇನಾ ಅಧಿಕಾರಿಗಳು ಮುಖ್ಯಸ್ಥರ ಸಮ್ಮುಖದಲ್ಲಿ ಸಭೆಯನ್ನ ಕರೆದಿದ್ದಾರೆ. 3 ಸೇನಾ ಮುಖ್ಯಸ್ಥರೊಂದಿಗೆ ನಾಳೆ ಮೀಟಿಂಗ್ ನಡೆಯುತ್ತೆ. ಬಹಳ ಪ್ರಮುಖವಾಗಿರುವಂತ ಮೀಟಿಂಗ್.